ಹಾಯ್ ಎಲ್ರಿಗೂ ನಮಸ್ಕಾರ. ಕೇಸ್ ಆಫ್ ಕೊಂಡಾಣ ಅಣ್ಣನ ಪರ್ಫಾರ್ಮೆನ್ಸ್ ನಂಗೆ ತುಂಬ ಇಷ್ಟ ಆಯಿತು. ಭಾವನಾ ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಭಾವನಾ ಅವರು ಆಮೇಲೆ ಡೈರೆಕ್ಟರ್ ಕೆಲಸನೂ ತುಂಬ ಚೆನ್ನಾಗಿದೆ. ಪ್ರೊಡ್ಯೂಸರು ಅವ್ರಿಗೆ ಎಷ್ಟು ಆಗುತ್ತೋ ಅಷ್ಟು ಮಟ್ಟಿಗೆ ಸಪೋರ್ಟ್ ಮಾಡಿ ಒಂದು ಒಳ್ಳೆ ಪಿಕ್ಚರ್ನ ಚೆನ್ನಾಗಿ ತಗೊಂಡಿದ್ದಾರೆ. ಮೋರ್ ದೆನ್ ಎನಿಥಿಂಗ್ ಕತೆ ಲೈನ್ ಇವತ್ತು ಬರ್ತಿರೋ ಸಿನಿಮಾಗಳಲ್ಲಿ ಎಂಟೈರ್ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾಗಳು ಬರ್ತಿರೋದು ಸ್ವಲ್ಪ ಕಷ್ಟ. ಬಟ್ ಆದ್ರೂ ಈ ಫಿಲ್ಮಲ್ಲಿ ಪ್ರತಿಯೊಬ್ಬರು ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ದ ಎಂಟೈರ್ ಫ್ಯಾಮಿಲಿ ಬಂದು ವಿತೌಟ್ ಎನಿ ಅಂದರೆ ಕನ್ಫ್ಯೂಷನ್ಸ್ ಇಲ್ಲದೆ, ಟೆನ್ಷನ್ ಇಲ್ಲದೆ, ಮಕ್ಳು ಎದುರು ಮಾಡ್ತಾರೋ ಅನ್ನೋದಿಲ್ಲದೆ. ನಾನು ಇವತ್ತು ನನ್ನ ಮಕ್ಳ ಜೊತೆ ನೋಡಿದೆ ಪಿಕ್ಚರ್ನ. ಸೊ ಹಾಗಾಗಿ ಪಾಸಿಟಿವ್ ಆಗಿದೆ. ನಮ್ಮ ಅಣ್ಣಂಗೆ ಭಾಳ ಆಸೆ ಇತ್ತು ಈ ಪಿಕ್ಚರು. ತುಂಬ ಆಸೆ ಪಟ್ಕೊಂಡು ಇಲ್ಲ ಈ ಪಿಕ್ಚರ್ ಒಳ್ಳೇದಾಗುತ್ತೆ, ನೀನು ಬಂದು ನೋಡಬೇಕು ಹಾಗೆ ಹೀಗೆ ಅಂದಾಗ ನನಗೆ ಭಾಳ ಖುಷಿ ಆಯಿತು. ಅವನಲ್ಲಿ ಇದ್ದಿದ್ದು ಕಾನ್ಫಿಡೆನ್ಸ್. ಆ ಕಾನ್ಫಿಡೆನ್ಸ್ ನನಗೆ ಇವತ್ತು ಮೂವಿಲಿ ಕಾಣಿಸ್ತು. ಚೆನ್ನಾಗಿದೆ ಪಿಕ್ಚರು. ಸೊ ಒಳ್ಳೆ ಸಿನಿಮಾ ಬಂದಾಗ ನೀವು ಯಾವಾಗಲೂ ನಮಗೆ ಹೆಗಲು ತಟ್ಟಿ ಚೆನ್ನಾಗಿ ನೋಡಿಕೊಂಡು ಒಳ್ಳೆ ದಾರಿ ಕಳಿಸ್ಕೊಟ್ಟಿದ್ದೀರ. ಹಾಗೆ ಈ ಸಿನಿಮಾನೂ ನೋಡಿ ನಮ್ಮ ಅಣ್ಣಂಗೆ ಒಳ್ಳೇದು ಮಾಡಿ ಎಲ್ಲರೂ ಒಂದು ಒಳ್ಳೆ ವಿಚಾರದಲ್ಲಿ ನಮ್ಮ ಅಣ್ಣಂಗೆ ಒಳ್ಳೇದು ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಈ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಭುವನೇಶ್ವರ್. ಗುಡ್ ಲಕ್. ಚಿಯರ್ಸ್. ಟೇಕ್ ಕೇರ್. ಬಾಯ್.